ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಖಾರದ ಕೂಟ್ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವಂಥದ್ದು ಏನು ಅಂತಂದರೆ ತರಕಾರಿಗಳು ನೋಡಿ, ಆಲೂಗಡ್ಡೆ, ಕ್ಯಾರೆಟು ಮತ್ತು ಬದನೆಕಾಯಿ ಮೂರನ್ನು ಸಪ್ರೇಟ್ ಬೇಯಿಸ್ಕೊಂಡು, ಇದು ಕುಕ್ಕರಲ್ಲಿ ಹಾಕಿದ್ರೆ ನುಣ್ಣಗೆ ಬೆಂದೋಗುತ್ತೆ, ಅದಕ್ಕೆ ಸಪ್ರೇಟ್ ಬೇಯಿಸ್ಕೊಳ್ಬೇಕು. ಮತ್ತು ಇದು ಚಪ್ಪರದವರೆಕಾಯಿ, ಗೋರಿಕಾಯಿ, ತೊಗರಿಬೇಳೆ, ಈ ಮೂರನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ದೇನೆ. ತೊಗರಿಬೇಳೆ, ಗೋರಿಕಾಯಿ, ಚಪ್ಪರದವರೆಕಾಯಿ. ನೀವು ಬೇಕಾದ್ರೆ ಬೇರೆ ತರಕಾರಿ ಕೂಡ ಹಾಕ್ಕೊಳ್ಬೋದು, ಬೀನ್ಸು ಮತ್ತು ಸುವರ್ಣಗಡ್ಡೆನೂ ಹಾಕ್ಕೊಳ್ಬೋದು. ಇದು ಈ ಥರ ಕಪ್ಪಲ್ಲಿ 1 ಕಪ್ ಬೇಳೆ ಹಾಕಿದ್ದೇನೆ, ಆಯಿತಾ. ಇದಕ್ಕೆ ಹುರಿಯೋಕ್ಕೇನೆಲ್ಲ ಬೇಕಂದರೆ ಕಡಲೆಬೇಳೆ 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಒಂದು 10-15 ಕಾಳುಮೆಣಸು. ಇದು ಕಾಳುಮೆಣಸು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ, ಕೆಲವರು ತಿನ್ನೋಕೆ ಇದು ಮಾಡ್ತಾರೆ, ಬಟ್ ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ ಇದಕ್ಕೆ, ಕಾಳುಮೆಣಸೆ. ಅದಕ್ಕೆ ಖಾರದ ಕೂಟ್ ಅಂತ ಹೇಳ್ತಾರೆ. ಸೊ ಈ ಕಾಳುಮೆಣಸು ಹಾಕೋದ್ರಿಂದ ಒಣಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇಲ್ಲಿ ಬ್ಯಾಡಿಗೆಕಾಯಿ 4 ಹಾಕ್ತಾಯಿದ್ದೀನಿ, 2 ಖಾರದ ಕಾಯಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಕಾಳುಮೆಣಸು ಹಾಕ್ತಾ ಇರೋ ಕಾರಣ ಮೆಣಸಿನ್ಕಾಯಿ ಕಡಿಮೆ ಹಾಕಬೇಕು. ಮತ್ತು ಜೀರಿಗೆ, ಧನಿಯಾ, ಜೀರಿಗೆ 1 ಸ್ಪೂನು, ಧನಿಯಾ 3 ಸ್ಪೂನು. ಇದಿಷ್ಟನ್ನು ಹುರ್ಕೊಳ್ಬೇಕು, ಎಣ್ಣೆ ಹಾಕಿ ಹುರಿಬೇಕು. ಮತ್ತು ಹುಣಸೆಹಣ್ಣು, ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕು. ಇಲ್ಲಿ ನಾನು ಹಳೆ ಹುಣಸೆಹಣ್ಣು ಯೂಸ್ ಮಾಡ್ತೀನಿ ಯಾವಾಗಲೂ, ಯಾಕೆಂದರೆ ಹೊಸ ಹುಣಸೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಳೆ ಹುಣಸೆಹಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪ ಕರಿಬೇವು ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ. ಈಗ ಫಸ್ಟು ನಾನು ಹುರ್ಕೊಂಡು ಬರ್ತೀನಿ, ಕಡಲೆಬೇಳೆ, ಉದ್ದಿನಬೇಳೆ ಇದು ಎಲ್ಲ ಸೇರಿ ಹುರ್ಕೊಂಡು ಬರ್ತೀನಿ, ಹುರಿಯೋಂಥದ್ದೆಲ್ಲ ಹುರ್ಕೊಂಡು ಬರ್ತೀನಿ ಎಣ್ಣೆ ಹಾಕಿ. ಮತ್ತು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಹುರಿತಾ ಇದ್ದೀನಿ. ನಿಮಗೆ ಈ ಖಾರದ ಕೂಟು ಇಂಥದ್ದೆಲ್ಲ ನಿಮಗೆ ಹೋಟೆಲ್ ಸಿಗೋದೇ ಇಲ್ಲ, ನಾವು ಮನೆಯಲ್ಲೇ ಮಾಡಿ ತಿನ್ನಬೇಕು. ಇಂಥದ್ದೆಲ್ಲ ಅಪರೂಪ ನಮಗೆಲ್ಲ, ನಮ್ಮ ಹಿರಿಯರೆಲ್ಲ ಬಿಟ್ಟು ಹೋಗಿರುವಂಥ ಅಡುಗೆಗಳಿದು. ಇದೆಲ್ಲ ಹೋಟ್ಲಲ್ಲಿ ಸಿಗೋದಿಲ್ಲ. ನೋಡಿ, ಎಣ್ಣೆಯಲ್ಲೇ ಹುರಿಬೇಕು ಹೀಗೆ. ಇಲ್ಲಿ ಮೆಣಸನ್ನ ಈ ಉಡುಪಿ ಮಂಗಳೂರು ಸೈಡವರು ಕಾಳು ಮೆಣಸು ಅಂತಾರೆ. ಮೆಣಸು ಈ ಕಡೆ ಉಡುಪಿ ಮಂಗಳೂರು ಸೈಡವ್ರು ಮೆಣಸು ಅಂದರೆ ಅವ್ರಿಗೆ ಒಣಮೆಣಸಿನ್ಕಾಯಿ ಇದೆಯಲ್ಲ ಅದನ್ನೇ ಮೆಣಸು ಅಂತಾರೆ ಅವರು. ನಾವು ಮೆಣಸು ಅಂದರೆ ಪೆಪ್ಪರ್ಗೆ ಮೆಣಸು ಅಂತೀವಿ, ಈ ಕಡೆಯವರು ಪೆಪ್ಪರ್ಗೆ ಕಾಳು ಮೆಣಸು ಅಂತ ಹೇಳ್ತಾರೆ ಉಡುಪಿ ಮಂಗಳೂರು ಸೈಡ್ನವರು. ಭಾಷೆಯಲ್ಲಿ ತುಂಬ ವ್ಯತ್ಯಾಸ ಇದೆ. ನೋಡಿ, ಈಗ ಎಣ್ಣೆಯಲ್ಲೇ ಹುರಿಬೇಕು. ಹುರಿದ ಮೇಲೆ ತೆಂಗಿನಕಾಯಿ ಹಾಕಿ ರುಬ್ಬಿಡೋದು. ತೆಂಗಿನಕಾಯಿ ಹಾಕಿ ರುಬ್ಕೊಳ್ಬೇಕು. ಕಾಯಿ ತುಂಬಾ ಹಾಕಬೇಕು, ಯಾಕಂದರೆ ಕಾಳು ಮೆಣಸು ಹಾಕಿದ್ದೀವಿ, ಪೆಪ್ಪರ್ ಹಾಕಿದ್ದೀವಿ. ನೋಡಿ, ಇಷ್ಟಾದರೆ ಆಯಿತು. ಆಫ್ ಮಾಡ್ತೀನಿ. ನೋಡಿ, ತಣ್ಣಗಾಗಿದೆ. ಈಗ 1 ಬಟ್ಲು ತೆಂಗಿನಕಾಯಿ ಹಾಕಿ ರುಬ್ಕೊಂಡು ಬರೋಣ. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಎಲ್ಲ ತರಕಾರಿಗಳು ಬೇಳೆ ಎಲ್ಲ ಒಂದಕ್ಕೆ ಹಾಕಿದ್ದೀನಿ. ನೋಡಿ, ಇದಕ್ಕೆ ರುಬ್ಕೊಂಡು ಬಂದಿರೋಂಥ ಮಿಶ್ರಣ ಹಾಕ್ತೀನಿ. ಸ್ವಲ್ಪ ನೀರು ಹಾಕಿ ಜಾರಿಗೆ ಮತ್ತು ಹುಣಸೆಹಣ್ಣು ಕಿವುಚಿ ರಸ ತೆಗ್ದಿದ್ದೀನಿ. ಇದು ಹಳೆ ಹುಣಸೆಹಣ್ಣು, ಅದಕ್ಕೆ ನಿಮಗೆ ಕಲರ್ ಹೀಗೆ ಕಾಣುತ್ತೆ. ಮತ್ತೊಂದು ಸ್ವಲ್ಪ ಅರಿಶಿನ. ಪ್ರತಿಯೊಂದು ಅಡುಗೆಯಲ್ಲೂ ನಾವು ಅರಿಶಿನ ಬಳಸಿದ್ರೆ ಒಳ್ಳೆಯದು. ಮತ್ತು ಉಪ್ಪು ನಾನು ತರಕಾರಿ ಬೇಯುವಾಗ ಸ್ವಲ್ಪ ಹಾಕಿದ್ದೀನಿ, ಅದಕ್ಕೆ 1 ಸ್ಪೂನ್ ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಕುದಿಸ್ಕೊಂಬರೋಣ. ಕುದಿಸಿದ್ಮೇಲೆ ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು. ನೋಡಿ, ಕುದೀತಾ ಇದೆ. ಹೀಗೆ ಇಷ್ಟಿರಲಿ, ಯಾಕಂದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀವಲ್ಲ, ಹೀಗಿರಬೇಕು, ಸರಿ ಕುದಿಬೇಕು. ಕರಿಬೇವು ಸ್ವಲ್ಪ ಹಾಕೋಣ. ನಾನು ಕಡ್ಡಿ ಹಾಕ್ತೀನಿ ಹೀಗೆ. ಇದಕ್ಕೆ ತುಪ್ಪದ ಒಗ್ಗರಣೆನೇ ಚೆನ್ನಾಗಿ. ಯಾವಾಗಲೂ ಸಾರು ಹುಳಿಯೇ ಮಾಡೋಕ್ಕೆ ಬದಲು ಈ ಥರ ಒಂದು ಕೂಟ್ ಮಾಡಿ ನೋಡಿ. ಅದು ಪೆಪ್ಪರ್ದು
ಒಂದು ಟೇಸ್ಟು ಸಪ್ರೇಟ್ ಟೇಸ್ಟ್ ಬರ್ತದೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಪೆಪ್ಪರ್ ಹಾಕಿದ್ದೇವಲ್ಲ, ಅದಕ್ಕೆ ಮೇಯ್ನ್ ಅದೇ, ಅದಕ್ಕೆ ಖಾರದ ಕೂಟು ಅಂತ ಹೇಳೋದು. ಬಾಯಿ ರುಚಿ ಹೋಗಿದ್ದಾಗ ಇದನ್ನು ಮಾಡಿ ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಇದು. ರಾಗಿ ಮುದ್ದೆಗೆ ಭಾಳ ಚೆನ್ನಾಗಿರುತ್ತೆ ಇದು. ಅನ್ನಕ್ಕೂ ಒಳ್ಳೆಯಾಗುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಅದೀಗ ಒಗ್ಗರಣೆ ಹಾಕ್ತೀನಿ. ಎಣ್ಣೆ, ಸಾಸಿವೆ, ಇಂಗು ಅಷ್ಟೇ, ಇನ್ನೇನು ಹಾಕಲಿಲ್ಲ. ಸರಿ ಕುದೀತಾ ಇದೆ. ತರಕಾರಿಗಳ ಕೂಟು ರೆಡಿ. ಮಾಡಿ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ವಿಡಿಯೋ ಮುಗಿದ ಕೂಡಲೇ ಸಬ್ಸ್ಕ್ರೈಬ್ ಒಂದು ಮಾಡಿ, ಲೈಕ್ ಒಂದು ಕೊಡಿ. ಥ್ಯಾಂಕ್ ಯು.